GT ಮಾಲ್ನಲ್ಲಿ ಫಿಲ್ಮ್ ನೋಡಲಿಕ್ಕೆ ಬಂದಂತಹ ವ್ಯಕ್ತಿಯನ್ನ ಪಂಚೆ ಧರಿಸಿದ್ದಾರೆ ಅನ್ನುವಂಥ ಒಂದೇ ಒಂದು ಕಾರಣದಿಂದಾಗಿ ಒಳಗೆ ಬಿಡದೆ ಅವರಿಗೆ ಅವಮಾನಿಸಿದಂಥ ಒಂದು ಘಟನೆ ನಡೆದಿರುವಂಥದ್ದು. ನಮ್ಮೊಂದಿಗೆ ನಾಗರಾಜ್ ಅವರಿದ್ದಾರೆ, ಅವ್ರನ್ನೇ ಮಾತನಾಡ್ತಾ ಹೋಗ್ತೀನಿ. ಘಟನೆ ಏನು ಅನ್ನೋದನ್ನ ಅವರಿಂದನೇ ತಿಳ್ಕೊಳ್ತಾ ಹೋಗೋಣ. ಸರ್, ನೀವು ಯಾವ ಸಮಯಕ್ಕೆ ಬಂದ್ರಿ? ಘಟನೆ ಏನಾಯ್ತು? ನಾವು 6 ಗಂಟೆಗೆ ಬಂದಿದ್ದು ಸರ್. ಇಲ್ಲಿ ಮೂವಿ ನೋಡೋಣ ಅಂತ ಬಂದಿದ್ದು GT ಮಾಲ್ ಒಳಗಡೆ. ಬಟ್ ಅವರು ನಮ್ಮನ್ನ ಅಲೋ ಮಾಡಲಿಲ್ಲ. ಏನಕ್ಕೆ ಅಂತ ಕೇಳಿದ್ರೆ ನಮ್ಮ ತಂದೆಯವ್ರು ಪಂಚೆ ಹಾಕೊಂಡವರು ಅಲೋ ಮಾಡಲ್ಲ ಅಂದರು. ಆಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಬಟ್ ಅವ್ರೇನು ಕೇಳಲಿಲ್ಲ. ನಮ್ಮ ಫ್ರೆಂಡ್ ಒಬ್ಬರು ಫೋನ್ ಮಾಡಿದೆ, ಅವ್ರ ತಂದೆಯವ್ರು ಲಾಸ್ಟ್ ಟೈಮ್ ಹಿಂಗೆ ಬೆಂಗಳೂರಿಗೆ ಬಂದಾಗ ಪಂಚೆ ಹಾಕೊಂಡ್ಬಂದಿದ್ರು. ಅವ್ರನ್ನ ಯಾಕೆ ಅಲೋ ಮಾಡಲಿಲ್ವ ಏನು ಅಂತ ಕೇಳಿದೆ. ಇಲ್ಲ, ಅಲೋ ಮಾಡ್ತಾರಲ್ಲ, ಹಂಗೇನಿಲ್ಲ ಅಂತಂದರು. ಅದೇ ಅವನು ಮೀಡಿಯಾದಲ್ಲಿ ವರ್ಕ್ ಮಾಡೋದು. ಬಟ್ ಅದೇ ಆಮೇಲೆ ಅವನು ಏನಕ್ಕೆ ಪಂಚೆ ಹಾಕೋರು ಅಲೋ ಮಾಡ್ತಾರಲ್ಲ, ಬರ್ತೀವಿ ಅಂತೇಳಿ ಅವರೆಲ್ಲ ಬಂದು ಕೇಳಿದ್ರು ಏನಂತ. ಬಟ್ ಅದೇ ಹಾಫ್ ಆನ್ ಅವರ್ ಆದಮೇಲೆ ಅವ್ರು ಬಿಟ್ಟರು ಒಳಗಡೆ ನಮ್ಮನ್ನು. ಬಟ್ ಅದೇ ಮೀಡಿಯಾದವ್ರು ಅಂದಮೇಲೆ ಬಿಟ್ಟಿದ್ದು. ಬಟ್ ಬಿಡೋ ಥರ ಏನೂ ಇರಲಿಲ್ಲ. ಸರ್, ಅಲ್ಲ, ಪಂಚೆ ಹಾಕಿದ್ದಕ್ಕೆ ಯಾಕೆ ಬಿಡಬಾರ್ದು ಅಂತ ಹೇಳಿ, ಯಾಕೆ ಪಂಚೆ ಹಾಕಿದವ್ರು ಯಾರು ಕೂಡ ಮಾಲ್ ಒಳಗೆ ಹೋಗಬಾರ್ದು ಅಥವಾ ಅವ್ರೇನು ದುಡ್ಡು ಕೊಡದೆ ಹೋಗ್ತಾರೆ ಅಂತ ಆ ರೀತಿ ಅನ್ನೋ ಭಾವನೆ ಇದೆಯಾ ಅಂತ ಅವ್ರ ಮನಸ್ಸಲ್ಲಿ? ಹೇಗೆ ಏನೋ ಸರ್, ಅದ್ರ ಬಗ್ಗೆ ಗೊತ್ತಿಲ್ಲ ನಮಗೆ. ಅವ್ರನ್ನೇ ಕೇಳಬೇಕು. ಅವ್ರೇನೋ ನಮ್ಗೆ ಗೊತ್ತಿಲ್ಲ ಸರ್, ಮಾಲದ್ದು ರೂಲ್ಸ್ ಅದು. ಅವ್ರನ್ನೇ ಕೇಳಬೇಕು ಅಂತಂದೇನೋ ಅಂದರು. ಆಯ್ತು ಬಿಡಿ ಅಂತೇಳಿ ನೋಡ್ಕೊಂಡು ಸುಮ್ಮನೆ ಆಗಿದ್ವಿ. ನಾವು ಅದೇ ರಿಟರ್ನ್ ಹೋಗೋಕೆ ಒಳಗಡೆ ಆಗಿದ್ವಿ. ಬಟ್ ಆಮೇಲೆ ಅಲೋ ಮಾಡಿದ್ರು. ಹಾಫ್ ಆನ್ ಅವರ್ ಆದಮೇಲೆ ಅಲೋ ಮಾಡಿದ್ರು. ಅದೇ ಮೂವಿ ನೋಡ್ಕೊಂಡು ಈಗ ಹೊರಗಡೆ ಬಂದ್ವಿ. ಸರ್, ಇನ್ನೊಂದು, ಯಾರು ಸೆಕ್ಯೂರಿಟಿ ಏನಂತ ಹೇಳಿದ್ರು ಫಸ್ಟಿಗೆ ನಿಮಗೆ? ಯಾಕೆ ಅಂತ ಅಂದರೆ ಪಂಚೆ ಹಾಕಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಬಿಡಲ್ಲ ಅಂತ ಹೇಳಿದ್ದೆ ಅಥವಾ ಬೇರೆ ಏನಾದರೂ ಹೇಳಿದ್ರು ಸರ್? ಬೇರೆ ಏನು ಕಾರಣ ಹೇಳಿಲ್ಲ. ಅವರು ಪಂಚೆ ಹಾಕೊಂಡಿದ್ದೀವಿ ಅದಕ್ಕೆ ಬಿಡಲ್ಲ ಅಂತ ಅಂದರು. ಅವ್ರೇನ ಸರ್ ನಿಮ್ಮ ತಂದೆ? ಹಾಂ, ಹೌದು ಸರ್. ಸರ್, ನೀವು ಹೋದಾಗ ಏನಂತ ಹೇಳಿದ್ರು ಸೆಕ್ಯೂರಿಟಿ ನಿಮಗೆ? ಅವ್ರೇ, ನೀವು ಜೋತ್ರ ಪಂಜಿ ಉಟ್ಕೊಂಬಂದಿರಪ್ಪ, ಪ್ಯಾಂಟ್ ಹಾಕ್ತಾರಿಗೆ ಅಷ್ಟೇ ಒಳಗೆ ಹೋಗೋ ಕಲಾವಿರ ಅದ, ನಿಮಗಿಲ್ಲ ಅಂತಂದು ಕಳ್ಸೋದಿಲ್ಲ ಅಂತ ಹೇಳಿದ್ರು. ಮತ್ತು ಕಳ್ಸೋದಿಲ್ಲ ಅನ್ನತಿ. ಮತ್ತು ನಾವು ಇನ್ನು ವಿಧಿ ಇಲ್ಲ ರೀ, ಹಿಂದಕ್ಕೆ ಹೋಗ್ಬೇಕಾಗತ್ತ. ಮತ್ತು ನಡಿಯಪ್ಪ ಸುಳ್ಳು ಅಲ್ಲಿದ್ದು ಇಲ್ಲಿ ಖರ್ಚಿಕ್ಕೊಂಬ ಬಂದ್ವಿ ನೋಡ್ಬೇಕಂತಂದು. ಮತ್ತು ಹಿಂಗೆ ಅಂತಾರ ಅಂತಂದು ಇದು ಮಾಡಿದ್ವಿ. ಮತ್ತು ಅವ್ರ ಫ್ರೆಂಡ್ಸಿಗೆ ಹೇಳಿ ಮಾತಾಡೋದಕ್ಕೆ ಮತ್ತು ಆಮೇಲೆ ಅವ್ರವ್ರು ಏನು ಮಾತಾಡಿದ್ರನ್ನ ಮಾತಾಡಿ ಹೋಗ್ರಿಪ್ಪ ಒಳಗೆ ಅಂತ ಕಳಿಸಿದ್ರು. ಎಷ್ಟೊತ್ತು ನಿಮ್ಮನ್ನ ಅಲ್ಲೇ ನಿಲ್ಸಿದ್ರು ಹೊರಗಡೆಗೆ, ಒಳಗೆ ಬಿಡಲ್ಲ ಅಂತ ಹೇಳಿ? 15 ನಿಮಿಷ ಆಗಿದ್ದಿತ್ತು ರೀ, ಅಷ್ಟಾದ್ ನಿಂದಿರ್ಸಿದ್ರು. ಒಂದು ಅರ್ಧ ತಾಸನ್ನು ಬೇಡ ನಿಂದಿರ್ಸಿದ್ರು. ಮತ್ತು ಅವ್ರು ಮಾತಾಡೋದಿಗೆ ಕೈ ಬಿಟ್ರು ಒಳಗೆ. ಪಂಚೆ ಧರಿಸಿದ್ ಒಂದೇ ಒಂದು ಕಾರಣಕ್ಕೆ ನಿಮ್ಗೆ ಒಳಗೆ ಬಿಡಲ್ಲ ಅಂತ ಹೇಳಿದ್ದು ಅವರು. ಏನಕ್ಕಂತೆ ಪಂಚೆ ಧರಿಸಬಾರ್ದು ಅಂತ? ಬರಬಾರ್ದು ಅಂತ ರೀ, ಪ್ಯಾಂಟ್ ಹಾಕ್ಯಂಬರ್ಬೇಕಂತ. ನಾವೆಲ್ಲ ಹಳ್ಳಿ ಮಂದಿ ಯಜಮಾನ್ರಿ ಏನು ಪ್ಯಾಂಟ್ ಹಾಕ್ಯನ್ರಿ. ಮತ್ತು ಬೇಡ ಬಾರಪ್ಪ ಹೋಗನ್ರಿ ಅಂತಂದು ಹೊಂಟಿದ್ವಿ. ಮತ್ತು ನಮ್ಮ ಮಗ ಮಾತಾಡಿ ಅವ್ರ ಫ್ರೆಂಡ್ಸಿನ ಕೊಟ್ಟಾಗ ಮತ್ತು ಅವ್ರು ಕೊಟ್ಟಾಗ ಏನೋ ಮಾತಾಡಿದ್ರೆ ಹೋಗ್ರಿಪ್ಪ. ನೀವೇನು ಮಾಡೋದು ನೀವು ಕೆಲಸ? ಎಲ್ರಿ ನೀವು ಊರಲ್ಲಿ ಊರಲ್ಲಿ ಬೇಸಾಯ ಮಾಡ್ತಾವ್ರಿ, ಹೊಲ ಮನೆಗಳು ಮಾಡ್ತಾವ್ರಿ, ಕಮ್ತ ಮಾಡ್ತಾವೆ. ಅನಂತರ ಲಾಸ್ಟಿಗೆ ಬಿಟ್ರಾ ಒಳಗಡೆಗೆ ಹೋಗೆಲ್ಲ ನೋಡ್ಕೊ ಬಂದ್ರಾ? ನೋಡಿದಾಗ ಅಲ್ರಿ ಚಲೋ ಅನಿಸ್ತೀರಿ. ಬಂದಿದ್ವಿ ಮತ್ತು ಅಲ್ಲಿದ್ದು ಇಲ್ಲಿ ದೂರದ ನೋಡೋಣ, ಟ್ಯಾಕೇಜ್ಗೆ ಹೋಗೋಣ ಅಂತ ಹೋದ್ವಿ. ಚಲೋ ಆತ, ನೋಡಿದ್ವಿ, ಖುಷಿ ಆತ, ಬಂದ್ವಿ. ಇದು ಇಲ್ಲಿನ ಇವರ ಮಾತು. ಅಂದ್ರೆ ಮೊದಲಿಗೆ ಹೋದಂತ ಸಂದರ್ಭದಲ್ಲಿ ಅವಕಾಶವನ್ನ ಕೊಡೋದಿಲ್ಲ, ಅನಂತರದಲ್ಲಿ ಯಾವಾಗ ಇವರು ಪ್ರಶ್ನೆಯನ್ನ ಮಾಡ್ತಾರೋ ಆ ಸಂದರ್ಭದಲ್ಲಿ ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಅಂದ್ರೆ ಈ ರೀತಿಯ ಘಟನೆಗಳು ಯಾವತ್ತೂ ಕೂಡ ನಡೀಬಾರ್ದು. ಈ ಹಿಂದೆ ಮೆಟ್ರೋ ಸ್ಟೇಷನ್ ಅಲ್ಲಿ ಇದೇ ರೀತಿಯ ಘಟನೆ ಒಂದು ನಡೆದಿತ್ತು. ಅದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಅದೇ ರೀತಿಯ ಘಟನೆಗೆ GT ಮಾಲ್ ಅಲ್ಲಿ ನಡೆದಿರುವಂತದ್ದು. ಈಗಲೂ ಕೂಡ ಸಾರ್ವಜನಿಕರು ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ರೀತಿಯ ಒಂದು ನಡವಳಿಕೆ ಏನಿರುತ್ತೆ ಇದು ನಿಜವಾಗ್ಲೂ ಕೂಡ ಒಳ್ಳೆಯ ಬೆಳವಣಿಗೆಗಳಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಹಳ್ಳಿಯಿಂದ ಬರುವಂತವರು ಕೂಡ ಮಾಲ್ನ ನೋಡಬೇಕು ಅನ್ನುವಂಥ ಉದ್ದೇಶದಿಂದ ಬಂದಿರ್ತಾರೆ ಹೊರತು ಬೇರೆ ಯಾವುದೇ ಉದ್ದೇಶಕ್ಕೆ ಬಂದಿರೋದಿಲ್ಲ. ಅಂತವ್ರನ್ನ ನಾವು ಒಳಗೆ ಬಿಡೋದಿಲ್ಲ, ನೀವು ಪಂಚೆ ಧರಿಸಿದ್ದೀರಾ ಅನ್ನುವಂಥ ಕಾರಣಕ್ಕಾಗಿ ಒಳಗೆ ಬಿಡೋದಿಲ್ಲ ಅನ್ನುವಂಥ ಒಂದು ಮಾತುಗಳೇನಿರುತ್ತೆ ಅವು ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಒಂದು ಮಾತು ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಬೈರೇಶ್ ಜೊತೆ ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.